हरि ओम हरि ओम हरि ओम। जननीं शारदां देवीं रामकृष्णं जगद्गुरुं पादपद्मे तयोर्श्रुत्वा प्रणमामिर्मुहुर्मुहुः। रत्नाकराधौतपदां हिमालयकिरीटिनीं ब्रह्मराजस्य रत्नाढ्यं ವಂದೇ ಭಾರತಮಾತರಂ। ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಈ ಮಣ್ಣಿನ ಎಲ್ಲ ದೇವದೇವರುಗಳ ಗುರುವರೇಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ಪರಮ ಪೂಜನೀಯ ಜಗದ್ಗುರುಗಳು ಶಂಕರಾಚಾರ್ಯ ಮಹಾಸನ್ನಿಧಾನಂಗಳವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ನೆರೆದಿರುವಂಥ ಎಲ್ಲ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣಿಯಿಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷವಾಯಿತು. ನಿರಂತರವಾಗಿ ಹಿಂದೂ ಸಮಾಜೋತ್ಸವ, ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ದೇಶದ ಲಕ್ಷಾಂತರ ಭಾಗಗಳಲ್ಲಿ ಸಂಘ ಸಂಘಟನೆ ಕಾರ್ಯಕರ್ತರು ನೆರವೇರಿಸ್ತಾ ಬಂದಿದ್ದೀವಿ. ಆದರೆ ಇವತ್ತಿಗೂ ಹಿಂದೂ ಸಮಾಜೋತ್ಸವದಂಥ ಕಾರ್ಯಕ್ರಮಗಳು ಇಷ್ಟು ವಿಜೃಂಭಣೆಯಿಂದ ಜರುಗುತ್ತಿದ್ದಾವೆ. ದೇಶದ ಹಳ್ಳಿಗಳಲ್ಲೂ ಕೊನೆಯ ವ್ಯಕ್ತಿಯವರೆಗೂ ಪ್ರತಿಯೊಬ್ಬ ವ್ಯಕ್ತಿ ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಧರಿಸಿ ರಾಮರಿಗೆ ಜಯಘೋಷಗಳನ್ನು ಹಾಕ್ತಾ ಶೋಭಾಯಾತ್ರೆಗಳಲ್ಲಿ ಭಾಗವಹಿಸುತ್ತಿದ್ದೀವಿ, ಕಾರ್ಯಕ್ರಮದಲ್ಲಿ ಒಗ್ಗೂಡುತ್ತಿದ್ದೀವಿ. ಅಂದರೆ ಇದು ಯಾವುದು ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಹಿಂದೂ ಪರಂಪರೆ ನಾಶ ಮಾಡಬೇಕು, ನಮ್ಮ ಮಠ ಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿನ ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದೂ ಎರಡಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಗಿದ್ದಾವೆ. ಇಷ್ಟು ವರ್ಷ ದಾಳಿ ಏನು ಮಹಾಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲಿ ಎಲ್ಲೋದ್ವಾ 35 ಜನಾಂಗಗಳು, ಎಲ್ಲೋದ್ವಾ ಪ್ರಾಚೀನ ಜನಾಂಗಗಳು, ಎಲ್ಲೋ ಇದು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲೋ ಇದು ಜಗತ್ತಿನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲೋ ಇದು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲೋ ಇದು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ. ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತಿರದಂತ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ಇತಿಹಾಸದಲ್ಲಿ ತಮ್ಮ ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದ್ವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ. ಸ್ವಾಮಿ 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ನಮ್ಮ ಸಂತ ಪರಂಪರೆ ಜೀವಂತವಾಗುಳಿದಿದೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಸಮರ್ಪಣೆ. ಒಬ್ಬರಾದ ನಂತರ ಒಬ್ಬರು ಬಂದ್ರು ಈ ಧರ್ಮ ರಕ್ಷಣೆಗೋಸ್ಕರ ತಮ್ಮಂತ ಸಮರ್ಪಿಸಿ ಹೋಗಿದ್ದಾರಲ್ಲ ಅಂತ ಸಾವಿರಾರು ಪೀಳಿಗೆಗಳ ಸಮರ್ಪಣೆ ಪ್ರತಿಫಲ ಸನಾತನ ಹಿಂದೂ ಧರ್ಮ ಉಳಿದಿದೆ. ಉಳಿದಿರುವಂತ ಧರ್ಮ ಇವತ್ತು ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿರುವಂತ ಧರ್ಮ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವುದು ನಮ್ಮ ಜವಾಬ್ದಾರಿ. ಈಗ ಬರುವಂತ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡೋದು? ಈ ಪರಂಪರೆ ರಕ್ಷಣೆಗೋಸ್ಕರ ನಮ್ಮ ಪೂರ್ವಿಕರು ಯಾವ ಮಟ್ಟದ ಪಾವಿತ್ರ್ಯತೆಯೊಂದಿಗೆ ಧರ್ಮ ರಕ್ಷಣೆ ಮಾಡಿದ್ದಾರೆಂದ್ರೆ 1372 ವರ್ಷಗಳ ನಿರಂತರ ಆಕ್ರಮಣ, 106 ಜನಾಂಗಗಳ ನಿರಂತರ ದಾಳಿಗಳ ನಂತರವೂ ಸನಾತನ ಹಿಂದೂ ಧರ್ಮ ಅಲ್ಲ, ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಒಂದು ಗ್ರಂಥದ, ಒಂದು ಸಾಲಿನ, ಒಂದು ಅಕ್ಷರದ, ಒಂದು ಶಬ್ದವನ್ನು ಅಳಿಸಿ ಹೋಗ್ಲಿಕ್ಕೆ ನಮ್ಮ ಪೂರ್ವಿಕರು ಬಿಟ್ಕೊಡ್ಲಿಲ್ಲ. ನಾವು ಇವತ್ತು ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀವಿ. ಕಾರ್ಯಕ್ರಮ ಶುರುವಾಗುವ ಮುಂಚಿತವಾಗಿ ಶಂಕನಾದವನ್ನ ಮಾಡಲಾಯಿತು, ವೇದಘೋಷವನ್ನ ಮಾಡಲಾಯಿತು. ನಮ್ಮ ಆ ವೇದ ಪರಂಪರೆಯನ್ನು ನಾಶ ಮಾಡ್ಲಿಕ್ಕೆ ನಮ್ಮ ಮೇಲಾದಂತ ವೈಚಾರಿಕ ದಾಳಿಗಳು ಕಡಿಮೆಯಾ? ಕ್ಷಾತ್ರ ತೇಜಸ್ಸಿನ ದಾಳಿಗಳು ಕಡಿಮೆಯಾ? ಅಷ್ಟೆಲ್ಲ ದಾಳಿಗಳಾದ ನಂತರವೂ ಇಡೀ ಜಗತ್ತಿನಲ್ಲೇ ಭಾರತ ಕೊಟ್ಟಂತ ಅತಿ ಆದಿಯಾದಂತ ಕೊಡುಗೆ ಯಾವುದು ಮನುಕುಲಕ್ಕೆ ಅಂದ್ರೆ ನಾವು ವೇದಗಳ ಕಡೆ ಕೈ ಮಾಡ್ತೀವಿ. ಇಡೀ ಸನಾತನ ಧರ್ಮದ ಮೂಲಾಧಾರ ಅದು. ಈ ಸನಾತನ ಧರ್ಮದ ಮೂಲ ಬೀಜವಾಗಿರುವಂತ ಆ ವೇದಗಳು ಬರದಿಟ್ಟು ಸಾವಿರಾರು ವರ್ಷಗಳು ಕಳೆದಿದ್ದಾವೆ. ನಮ್ಮದು ಬರೆಯುವ
ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾನುಜಾಮ್ಯಂ ಪರಿತ್ರಾಣಯ ಸಾಧನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಟ್ಟಂತ ಮಾತು, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಹರ್, ಒಬ್ಬ ಹಿಂದೂ ರಾಜ್ಪೂತ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವ್ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆ ಹೊಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಒಮ್ಮೆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬರಲಿ, ಜಗತ್ನಲ್ಲಿ ಎಂತೆಂಥ ಬದಲಾವಣೆಗಳು ತರಬಹುದು. ನಾವು ಕೆಲವು ದಶಕಗಳ ಹಿಂದೆ ನಮ್ಮದೇ RSS ನ ಸಂಘಟನೆ ಹಿರಿಯರು ಸ್ವರ್ಗೀಯ ಪೂಜನೆ ಅಶೋಕ್ ಸಿಂಗಾಜಿ ಅವರು ನಿಂತು ಇದೇ ನೆಲದಿಂದ ಇಡೀ ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನ ಕೊಟ್ಟಿದ್ರು. ಅಶೋಕ್ ಸಿಂಗಾಜಿ ಅವರ ಕರೆ, रोम रोम में रमे हुए राम के लिए आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ರೋಮದಲ್ಲಿ ರಮಿಸಿರುವಂತ ರಾಮನಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯೂ ನದಿಯನ್ನು ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಜಿ ಅವರ ಕರೆಗೆ ಹೋಗ್ಬಿಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಬಂದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜಾತಿ, ಮತ, ಪಂಥ, ರಾಜಕೀಯ ಆಸಕ್ತಿಗಳೆಲ್ಲ ಭೇದಗಳನ್ನು ಮೀರಿ ಹಿಂದೂ ಧರ್ಮವನ್ನು ಏಕಛತ್ರಾಚಾರ್ಯರಿಗೆ ಬಂದು ಶ್ರೀರಾಮರಿಗೋಸ್ಕರ ಅಂತ ಏಕಕಂಠ ಸ್ವರೂಪವಾಗಿ ರಾಮ್ ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ ಬಚ್ಚಾ ಬಚ್ಚಾ ರಾಮಕ ಜನ್ಮಭೂಮಿಗೆ ಕಾಮಕ ಅಂತ ನಮ್ಮ ಪೂರ್ವಿಕರು ಹಿರಿಯರು ಕೋಶಗಳನ್ನು ಹಾಕ್ತಾ ಸಂಘಟಿತರಾಗಿ ಬಂದ್ರಲ್ಲ. ಬಹಳ ಜನ ತಾಯಿಂದರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯಸೇವೆ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿಂದ್ರು. ಕಾರಣ ಅಂದು ಅಯೋಧ್ಯ ಜನ್ಮಭೂಮಿನಲ್ಲಿ ರಾಮರ ಮಂದಿರಕ್ಕೋಸ್ಕರ ಕಾರ್ಯಸೇವೆ ಸಲ್ಲಿಸಲಿಕ್ಕೆ ಸಿದ್ಧರಾಗಿ ನಿಂತಿದ್ದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರಲ್ಲಿ 36,000 ಜನ ತಾಯಿಂದ್ರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೋಸ್ಕರ ಕಾರ್ಯಸೇವೆ ಸಲ್ಲಿಸಿದ್ರು. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟ ಮಾತಾ ರಿದಂಬರಿ ಜೊತೆಗೆ 36,000 ಜನ ತಾಯಿಂದ್ರು ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ರಾಮರಿಗೆ ಭಜನೆಗಳನ್ನು ಹಾಡ್ತಾ, ಗಾನಗಳನ್ನು ಹಾಡ್ತಾ, ನಾಮಸ್ಮರಣೆಗಳನ್ನು ಮಾಡ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ में गीता है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गठ रीता है, नरनाहर श्री पुरुषोत्तम का हम मंदिर भव्य बनाएंगे, सौगंध राम की गाते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ. ಆ 36,000 ಜನ ತಾಯಿಂದ್ರಲ್ಲಿ ಇದ್ದಂತ ರಾಮಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹರಮ ಶಕ್ತಿ, ಆ ಹಿಂದೂ ಸಮಾಜದ ಸಂಘಟಿತ ಬಲದ ಪ್ರತಿಫಲ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ ಇವತ್ತು ಅಖಂಡ ರಾಮ ಮಂದಿರದ ಕಟ್ಟಡದ ಮೇಲೆ ಧರ್ಮ ಧ್ವಜ ಹಾರಾಡ್ತಿರುವುದನ್ನು ಕಣ್ಣು ತುಂಬಿಸಿಕೊಳ್ಳುವ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಇದಕ್ಕೆ ಕಾರಣ ನಮ್ಮ ಹಿರಿಯರ ಸಂಘಟಿತ ಬಲ. ಈಗ ಹಿಂದೂ ಸಮಾಜ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಕಾರ್ಯಸೇವೆ ಸಾಕಾರಗೊಳ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವ ಅಂತ ಸುಮ್ಮನಾಗೋದಲ್ಲ. ಆಗಿರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ. ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕಾ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸಿದ್ವಿ, ಮುಂದೆ
ಮನೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆಗಳ ಅಯೋಧ್ಯೆ ಆಗೋದಂದ್ರೇನು? ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಪ್ರಭು ಶ್ರೀರಾಮಚಂದ್ರಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತಾವೆ. ಆದ್ರೆ ಮನೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರಂತ ಮಕ್ಕಳು ಹುಟ್ಟಿ ಬರ್ಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಕಾರಗೊಳ್ಳುವುದು. ಆದ್ರಿಂದ ತಾಯಿಂದ್ರು ಜಾಗೃತರಾಗಿ ಮನೆ ಮಕ್ಕಳನ್ನ ಜಾಗೃತಗೊಳಿಸಿ. ಯಾವುದ್ರ ಮೂಲಕ ಧರ್ಮ ಜಾಗೃತಿ? 5 ಸೂತ್ರಗಳೆಲ್ಲ ಸಂಘ ನಿಮ್ ಕಣ್ಣು ಮುಂದೆ ಇಟ್ಟಿದೆ. ಪಂಚಪರಿವರ್ತನೆ ಸೂತ್ರಗಳು. ಧರ್ಮ ಜಾಗೃತಿ ಆಗಬೇಕಾ? ದೇಶ ಸುಭದ್ರವಾಗಬೇಕಾ? ನಾವು ಸಂಘಟಿತರಾಗಬೇಕಾ? ಪಂಚಪರಿವರ್ತನೆ ಸೂತ್ರಗಳನ್ನು ಪಾಲಿಸಿ. ಪ್ರಥಮದ್ದು ಸಾಮಾಜಿಕ ಸಾಮರಸ್ಯ. ನಮ್ಮ ಹಿಂದೂಗಳಲ್ಲಿ ಸಂಘಟನೆಯ ಹಿರಿಯರು ಕೊಟ್ಟಂತ ಕರೆ ಹಿಂದೂ ಸೋದರ ಸರ್ವೇನ ಹಿಂದೂ ಪತೀತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದೂಗಳೆಲ್ಲರೂ ಸೋದರರು. ನಮ್ಮಲ್ಲಿ ಯಾರು ಹಿರಿಯರು ಇಲ್ಲ, ಪವಿತ್ರರು ಇಲ್ಲ, ಅಪವಿತ್ರರು ಇಲ್ಲ. ನಮ್ಮ ಜೀವನದ ದೀಕ್ಷೆಯೇ ಹಿಂದೂ ಧರ್ಮ ರಕ್ಷಣೆ. ನಮ್ಮ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ. ಇದೇ ಸಾಮಾಜಿಕ ಸಾಮರಸ್ಯ. ಎರಡನೇದು ಪರಿಸರ ಸಂರಕ್ಷಣೆ. ಇಲ್ಲಿನ ಭಾಗದವರಿಗೆ ಪರಿಸರ ಸಂರಕ್ಷಣೆ ಬೋಧನೆ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ದಿನನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದೀರಾ. ಮೂರನೇದು ಸ್ವಬೋಧ ಅಥವಾ ಸ್ವಜೀವನ. ಸ್ವದೇಶಿ ರೂಪದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದು, ನಮ್ಮ ಸ್ವದೇಶಿ ಚಿಂತನೆಯನ್ನು ಮಕ್ಕಳಿಗೆ ಬೋಧಿಸೋದು. 3. ನಾಲ್ಕನೇದು ನಾಗರಿಕ ಶಿಷ್ಟಾಚಾರದ ಪರಿಪಾಲನೆ. ದೇಶ ನನ್ನದು ನೆಲ ಅಂತ ಭಾವಿಸುವಂತ ವ್ಯಕ್ತಿಗೆ ಇದನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ನನ್ನ ಮನೆ ನಾನು ಯಾವ ರೀತಿ ಸ್ವಚ್ಛಂದವಾಗಿ ನನ್ನ ಇಷ್ಟದ ತಕ್ಕ ಹಾಗೆ ಅದನ್ನ ಪಾಲಿಸಿಕೊಂಡು ನೋಡ್ಕೊಳ್ತೀನೋ, ದೇಶದಲ್ಲೂ ನನ್ನ ದೇಶ ಆಗಿರೋದ್ರಿಂದ ನನ್ನ ದೇಶದಲ್ಲಿ ಅದೇ ಹೇಳಿದಂತ ರೀತಿಯೇ ಬದುಕಬೇಕು ಅನ್ನೋ ಯಾವ ಬೋಧನೆ ಜನರಲ್ಲಿ ಬರುತ್ತೋ ಅದೇ ನಾಗರಿಕ ಶಿಷ್ಟಾಚಾರದ ಪರಿಪಾಲನೆ. ಇನ್ಯಾರು ನಮ್ಗೆ ಹೇಳುವಂತ ಅವಶ್ಯಕತೆ ಬರುವಂತದಿಲ್ಲ. ನಮ್ಮ ಕೆಲಸವನ್ನು ಈ ದೇಶದಲ್ಲಿ ನಾನೊಬ್ಬ ಪ್ರಜೆಯಾಗಿ ನಿಂತು ನನ್ನ ದೇಶದಲ್ಲಿ ನನ್ನ ಪಾಲಿಕೆ ಏನನ್ನು ಮಾಡಬೇಕು ಅದನ್ನು ಪಾಲಿಸ್ತೀನಿ ಅಷ್ಟೇ. ನಾಗರಿಕ ಶಿಷ್ಟಾಚಾರದ ಪರಿಪಾಲನೆ. 5ನೇದು ಕುಟುಂಬ ಪ್ರಮೋದನ. ನಾವಿಲ್ಲಿ ರೀತಿ ಮೊಘಲರ ಇತಿಹಾಸ ಹೇಳಬಲ್ಲೆವು, ನಾವಿಲ್ಲಿ ಪೋರ್ಚುಗೀಸರ ಇತಿಹಾಸ ಹೇಳಬಲ್ಲೆವು, ಬ್ರಿಟಿಷರ ಇತಿಹಾಸ ಹೇಳಬಲ್ಲೆವು, ಮರಾಠರ ಇತಿಹಾಸ ಹೇಳಬಲ್ಲೆವು. ನಿಮ್ಮ ಮನೆ ಇತಿಹಾಸ ನನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬದ ಇತಿಹಾಸ ನೀವೇ ಹೇಳಿಕೊಡಬೇಕು. ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯ ಪರಿಪಾಲನೆ ಯಾವ ರೀತಿ ಮಾಡಬೇಕು, ನಿಮ್ಮ ಸಂಸ್ಕೃತಿ ನೀವೇ ಹೇಳಿಕೊಡಬೇಕು. ನಿಮ್ಮ ಪೂರ್ವಿಕರು ಯಾವ ರೀತಿ ಬದುಕಿ ಹೋಗಿದ್ರು ಅದನ್ನು ನೀವೇ ತಿಳಿಸ್ಕೊಡಬೇಕು ಮಕ್ಕಳಿಗೆ. ಅದನ್ನೇ ಕುಟುಂಬ ಪ್ರಬೋಧನ. ಮನೆಯ ಜನರೆಲ್ಲರೂ ಒಗ್ಗೂಡಿಕೊಂಡು ಮಕ್ಕಳಿಗೆ ಮಾಡುವಂತ ಧಾರ್ಮಿಕ ಚಿಂತನೆ, ಸಾಂಸ್ಕೃತಿಕ ಪರವಾಗಿರುವಂತ ಬೋಧನೆ ಯಾವುದು, ಅದನ್ನೇ ಕುಟುಂಬ ಸಮೇತರಾಗಿ ಮಾಡುವಂತ ಕುಟುಂಬ ಪ್ರಬೋಧನ. ಬಹಳ ಸುಲಭವಾಗಿ ಮಾಡುವಂತ ಕೆಲಸ. ಇದನ್ನೇ ಸಂಘಟನೆ ಪಂಚಪರಿವರ್ತನ ಸೂತ್ರಗಳು ಅಂತ ನಿಮ್ಮ ಕಣ್ಣು ಮುಂದೆ ಇಟ್ಟಿದೆ. ನೀವು ಹೆಚ್ಚು ಏನನ್ನೂ ಖರ್ಚು ಮಾಡದೆ, ಹೆಚ್ಚು ಸಮಯವನ್ನು ನೀಡದೆ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಂತ ಸಾಮಾನ್ಯ 5 ಸೂತ್ರಗಳಿವೆಲ್ಲ. ಇದನ್ನ ಮಾಡೋಣ ಸರ್. ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಮಕ್ಕಳಿಗೆ ಧರ್ಮ ಜಾಗೃತಿ ಆಗಬೇಕಾ? ಯಾವ್ದ್ರ ಮೂಲಕ ಆಗುತ್ತೆ? ಧರ್ಮ ಬೋಧನೆ ಮೂಲಕ. ಧರ್ಮ ಬೋಧನೆ ಯಾವ್ದ್ರ ಮೂಲಕ? ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ಹೇಳುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸಕ್ಕೆ ನಮಗೆ ಸಮಯ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಬೋಧನೆ ಮಾಡಿ. ಆಗಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬರೋಣ. ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು. ಆ ಮಗುವಿನ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊದಲ ಕೆಲಸ ಇದು. ಮನೆಯ ಮಕ್ಕಳು ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡಿದ್ರೆ ಭಗವಂತನ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಕುಂಬಾರ ಗುಂಡೆಯನ್ನು ಜೀವಂತ ಸಾಕ್ಷಿಯನ್ನು ಹರಿಯ ರಗಳಿನಲ್ಲಿ ಬರೆದು ವಿವರಿಸ್ತಾರಲ್ಲ. ಕುಂಬಾರ ಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ. ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ ಕುಣಿತಿದ್ರು. ಗೊತ್ತಿರೋದೊಂದೇ ಶಿವನ ಮೇಲಿರುವಂತ ಭಕ್ತಿ. ನೋಡಿದಂತೆ ಶಿವನಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡೆಯ ದಿನ ನನಗೋಸ್ಕರ ಭಜನೆ ಹಾಡ್ತಾರೆ, ಕುಣಿತಾರೆ. ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಶಿವ ಧರೆಗಿಳಿದು ಬಂದ್ರು. ಆದ್ರೆ ಶಿವ ನೃತ್ಯ ಮಾಡ್ಲಿಕ್ಕೆ ಇಷ್ಟು ರಂಗವೇದಿಕೆ ಸವದಿಲ್ಲವಲ್ಲ. ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿಸಿಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತಹ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂತ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರ ಗುಂಡೆನ ರಗಳೆ ಅಂತ ಹರಿಯರ ರಗಳೆ ಬರೆದು ವಿವರಿಸ್ತಾರೆ. ಕಶಭುಜಮಂ ದಿತ್ತಡದೊಳ್ ಪಸರಿಸಿಯ ಸೇವ ಕರಂಗಳನ್ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನುತ್ತಿ ಒಂದು ಪದಂ ಬ್ರಹ್ಮಾಂಡವನ್ನೆತ್ತಿ ಜಳಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸುರಣದಿ ತುಳುಕಾಡುತ್ತಿರೆ ಕಡು ಚಲವೆಳಗಂ ಕುಡಿದಾಡುತ್ತಿರೆ ಬಿಸುಳು ಕಡಮರುಗ ಡಂಡಂಟ್ ಹೇಳಿರಣಿ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳಡಿ ಎತ್ತಲ್ ಕರಿಯ ತೊಲ್ಲಗೊಂಬು ಹರಿಸಲ್ ಸರಸ ಭವನ ಶಿರಂಬ ಬಿಡುತ್ತಿರ ಸುರರ ಶಿರೋಮಾಲಿಗಳು ಉಳುತ್ತಿರೆ ಹೊಂಗೆಜ್ಜುಗಳ ಹೊಂಗಲು ಕಲುಕೆನೆ ತೊಂಗಳ ಗಂಟೆಡ ನಂಡಂಟ್ ಹೇಳಿರನೆ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರ ಗುಂಡನ ರಗಳನ್ನ ಬರೆದು ವಿವರಿಸ್ತಾರಲ್ಲ. ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನನ್ನೇ ಧರೆಗಿಳಿಸಿ ನೃತ್ಯ ಮಾಡಿಸುತ್ತೆ ಅಂತ ಭಜನೆ ಮಕ್ಕಳ ಬಾಯಿಂದ ಬರಬೇಕು. ಮಕ್ಕಳು ಸಂಧ್ಯಾ ಕಾಲ
ಕಟ್ಟಿಸಿದ ಕೂಡಲೇ ಒಂದು ಮೆಷಿನ್ ತಂದಿಟ್ಟು ದೇವಸ್ಥಾನದಲ್ಲಿ ಇಡ್ತೀವಿ ನಾವು. ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟಿ ಎಲ್ಲ ಮೆಷಿನ್ ನೋಡ್ಕೊಳ್ಳುತ್ತೆ. ನಮ್ಗೆ ಅದನ್ನ ನೋಡಿ ಏನೋ ಆನಂದಪ್ಪ, ಸಂಧ್ಯಾ ಕಾಲಕ್ಕೆ ಆರತಿ ಸಂದರ್ಭಕ್ಕೆ ನಾವು ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟಿ ಎಲ್ಲ ಮೆಷಿನ್ ನೋಡ್ಕೊಳ್ಳುತ್ತೆ. ಟೆಕ್ನಾಲಜಿ ದೇವಸ್ಥಾನದವರೆಗೂ ಬಂದ್ಬಿಟ್ಟಿದೆಯಲ್ಲ ಅಂತ ಆನಂದಿಸ್ತಾರೆ ಅನೇಕ ಜನರು. ಖುಷಿ ಪಡುವಂತ ವಿಚಾರ ಅಲ್ಲ, ನಮ್ಮ ದೌರ್ಭಾಗ್ಯದ ವಿಚಾರ. ಯಾಕೆ ಮೆಷಿನ್ ದೇವಸ್ಥಾನದಲ್ಲಿ ತಂದಿಟ್ಟಿದ್ದೀವಿ ಅಂದ್ರೆ ಸಂಧ್ಯಾ ಕಾಲದಲ್ಲಿ ಆರತಿ ಮಾಡುವಂತ ಸಂದರ್ಭಕ್ಕೆ ಗಂಟೆ ಜಾಗಟಿ ಹೊಡಿಲಿಕ್ಕೆ ದೇವಸ್ಥಾನದಲ್ಲಿ ಹಿಂದೂಗಳಿಲ್ಲ, ಪ್ರತಿಫಲ ಒಂದು ಮೆಷಿನ್ ತಂದಿಡುವಂತ ಪರಿಸ್ಥಿತಿ ನಮ್ಮ ನಗರದ ದೇವಸ್ಥಾನಗಳಿಗೆ ಬಂದಿದ್ದಾವೆ. ಏನ್ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸಿ ಏನ್ ಸಾರ್ಥಕತೆ, ಭಕ್ತರಿಲ್ಲ ಅಂದ ಮೇಲೆ. ಆ ಪರಿಸ್ಥಿತಿ ನಮ್ಮಲ್ಲಿರುವಂತ ಪ್ರದೇಶದ ದೇವಸ್ಥಾನಗಳಿಗೆ ಬರಬಾರದಂದ್ರೆ ದಯವಿಟ್ಟು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅಲ್ಲಿ ಕೂರಿಸಿ ಮಕ್ಕಳ ವಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆದ್ರೆ ಹಿಂದೂ ಪೋಷಕರಲ್ಲೇ ಪ್ರಶ್ನೆ, ನಮ್ಮ ಮಕ್ಕಳಿಗೆ ದೇವಸ್ಥಾನಕ್ಕೆ ಬರಬೇಕು, ನಮ್ಮ ಮಕ್ಕಳಿಗೆ ಭಜನೆ ಹಾಡಬೇಕು, ನಮ್ಮ ಮಕ್ಕಳಿಗೆ ಏನಕ್ಕೆ ಭಗವದ್ಗೀತೆ ಶ್ಲೋಕಗಳು, ಏನಕ್ಕೆ ಭಗವದ್ಗೀತೆಯನ್ನೆಲ್ಲ ಪಠಿಸೋದು, ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸೋಣ, ಲಕ್ಷ ಲಕ್ಷ ಫೀಸ್ ಕಟ್ತಿದ್ದೀವಿ, 40-50 ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕಲ್ವಾ, ಅದಕ್ಕಿಂತ ಏನಿದೆ, ಯಾವುದೋ ನಗರದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಬಿಡಿ ಅನ್ನೋ ಆಲೋಚನೆ ಹಿಂದೂ ಪೋಷಕರದ್ದೇ. ಯಾಕೆ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ತುಂಬಿಸಬೇಕು, ಯಾಕೆ ಮಕ್ಕಳಿಗೆ ಧರ್ಮ ಬೋಧನೆ, ಯಾಕೆ ದೇವಸ್ಥಾನ ಕರ್ಕೊಂಡು ಬರಬೇಕು? ದೇಶ ರಕ್ಷಣೆಗೂ ಅಲ್ಲ ಸ್ವಾಮಿ, ಧರ್ಮ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ದುರಾದೃಷ್ಟವಶಾತ್ ವೃದ್ಧರು ತೀರಿಕೊಂಡಿದ್ದಾಗ ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು. ಆಸ್ಪತ್ರೆ ಅಡ್ಮಿಟ್ ಆಗಿದ್ದ ವೃದ್ಧರು ತೀರಿಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನು ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಿತಾ ಇಲ್ಲ, ಏನ್ ಮಾಡಬೇಕು ಬಂದು ನೋಡಿ. ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದು ವೃದ್ಧರ ಡಾಕ್ಯುಮೆಂಟ್ಸ್ ಎಲ್ಲವನ್ನ ದಾಖಲೆಗಳನ್ನ ಆಸ್ಪತ್ರೆಯವರ ತೆಗೆಸಿದ್ರು. ಅವರ ವಿಳಾಸ ಹುಡ್ಕೊಂಡು ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿ ಇದ್ದಂತ ವೃದ್ಧರಮ್ಮ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಕುಟುಂಬಸ್ಥರು ಸಂಬಂಧಿಕರು ಬಂಧು ಬಾಂಧವರು ಮನೆಯವರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಮೇಲೆ ಸಹಜವಾಗಿ ಹತ್ತು ಕೊಟ್ರು. ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳು ಫೋನ್ ನಂಬರ್ ತಗೋಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ. ಭಾರತದಲ್ಲಿದ್ದಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆದವರು ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡು ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ಕೆಲವು ಸಮಯದ ಹಿಂದೆ ನಡೆದಂತ ಘಟನೆ. ಯಾಕಿಂತ ಘಟನೆಗಳ ಸಮಾಜದಲ್ಲಿ ಘಟಿಸುತ್ತೇವೆ, ಯಾಕಿಂತ ಸಂದರ್ಭಗಳು ಜಗತ್ನಲ್ಲಿ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಭಗವದ್ಗೀತೆ ಶ್ಲೋಕ, ವೇದ ಮಂತ್ರ, ದಾಸರ ಕೀರ್ತನೆಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಕೊಡುತ್ತೆ ಮಾತೃ ದೇವೋಭವ ಪಿತೃ ದೇವೋಭವ ಅನ್ನೋ ಸಂಸ್ಕಾರ. ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರ ನಮ್ಮನೆ ಮಕ್ಕಳನ್ನ ನಾವು ತುಂಬಿಸೋಣ. ಈ ಕೆಲಸ ಈಗ ನಾವು ಮಾಡ್ಲಿಲ್ಲ, ಶಿಕ್ಷಣ ಕೊಡಿಸಿದ್ದೀವಿ, ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಒಂದು ಅಕ್ಷರ ಜ್ಞಾನ, ಮತ್ತೊಂದು ಆರ್ಥಿಕ ಬಲ, ಇವೆರಡಿದ್ರೆ ಜಗತ್ತಲ್ಲಿ ಯಾವ ಮೂಲೆಗೆ ಹೋಗ್ಬೇಕಾದ್ರೂ ಮಕ್ಕಳು ಬದುಕೊಳ್ತಾರೆ ಅಂತ ಭ್ರಮೆ ಹಿಂದೂ ಸಮಾಜದಲ್ಲಿ ಇದೆಯಲ್ಲ. ನಾನು ಏನು ಹೇಳುವ ಅವಶ್ಯಕತೆ ಇಲ್ಲ. ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಗಳನ್ನ ನಮಗೆ ನೀಡುತ್ತಾ ಬಂದಿದೆ. 80 ವರ್ಷಗಳ ಹಿಂದೆ ರಂಗೂರಿನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತೆ ಹಿಂದೂಗಳು ಎಲ್ಲಿಗೆ ಹೋದ್ರು? 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತೆ ಹಿಂದೂಗಳು ಎಲ್ಲಿಗೆ ಹೋದ್ರು? 40 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳಿಗೆ ಏನಾದ್ರು? ಅಲ್ಲಿದ್ದಂತ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂತ? ಕಾಶ್ಮೀರದ ಹಿಂದೂಗಳ ಅಕ್ಷರ ಜ್ಞಾನ ಕಡಿಮೆ ಆಯ್ತಾ? ಪಾಂಡಿತ್ಯದ ಕೊರತೆ ಬಂತ? ಕಶ್ಯಪರ ಕಾಶ್ಮೀರ ಸ್ವಾಮಿ, ಅದು ಇಡೀ ಸನಾತನ ಹಿಂದೂ ಧರ್ಮದ ಜ್ಞಾನಕ್ಕೆ ಶಿಖರ ಪಂಚವಾಗಿ ಬೆಳಗ್ತಿದ್ದಂತ ಕಾಶ್ಮೀರ. ಅಲ್ಲಿದ್ದಂತೆ ಹಿಂದೂಗಳ ಅಕ್ಷರ ಜ್ಞಾನ ಕಡಿಮೆ ಆಗಲಿಲ್ಲ, ಅಲ್ಲಿದ್ದಂತೆ ಹಿಂದೂಗಳ ಪಾಂಡಿತ್ಯ ಕೊರತೆ ಆಗಲಿಲ್ಲ, ಅವರಿಗೆ ಆರ್ಥಿಕ ಸಹಾಯ ಕಡಿಮೆ ಆಯ್ತಾ? ಶತಶತಮಾನಗಳಿಂದ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಅಂತಸ್ತನ ಸುಖ ಸಂಪತ್ತಿನಲ್ಲಿ ಅನುಭವಿಸಿ ಬಂದಂತ ಹಿಂದೂಗಳು ಅವರೆಲ್ಲ, ಅವ್ರಿಗೆ ಕಡಿಮೆ ಆಗಿದ್ದೇನು? ಅಕ್ಷರ ಜ್ಞಾನವೂ ಅಲ್ಲ, ಆರ್ಥಿಕ ಬಲವೂ ಅಲ್ಲ. ಕಾಶ್ಮೀರದ ಹಿಂದೂಗಳಿಗೆ ಕೊರತೆ ಆಗಿದ್ದೆರಡೇ, ಒಂದು ಧರ್ಮ ಸಂಘಟನೆ, ಮತ್ತೊಂದು ಧರ್ಮ ಜಾಗೃತಿ. ಈ ಎರಡರ ಕೊರತೆ ಆದ್ರಿಂದ ಕಾಶ್ಮೀರದ ಹಿಂದೂಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ನಾವೇ ಕಣ್ಣಾರೆ ಜೀವಂತ ಸಾಕ್ಷಿಯಾಗಿ ನೋಡ್ತಿದ್ದೀವಿ. ಇದೇ ಭಾವನೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನಮ್ಮ ಮಕ್ಕಳಿಗೆ ಏನಾಗಬೇಕು, ನಮ್ಮ ಮಕ್ಕಳು ತಮ್ಮ ಪಾಡಿಗೆ ತಾವು ಆರಾಮಾಗಿದ್ದಾರಲ್ಲ ಅನ್ನೋ ಈ ಭ್ರಮೆ ಹಿಂದೂ ಸಮಾಜದಲ್ಲಿ ಆಲೋಚನೆ ಇರೋದ್ರಿಂದಲೇ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳ
ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ದಕ್ಷಿಣ ಏಷ್ಯಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷದಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗ್ಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನ ಬೇರೆಲ್ಲ ದೇಶಗಳನ್ನ ಬಿಟ್ಟು ನಮ್ಮ ಸ್ವಂತ ದೇಶಕ್ಕೆ ವಾಪಸ್ ಬಂದ್ರಿ. ನಮ್ಮ ದೇಶದ ಇತರ ರಾಜ್ಯಗಳನ್ನ ತೊರೆದು ಹೋಗೋ ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಜ್ಯಕ್ಕೆ ವಲಸೆ ಬಂದು ಆಶ್ರಯ ಪಡೆದ್ರಿ. ಮುಂದೆ ನಮ್ಮ ಪ್ರದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರಿಗೆ 125 ದೇಶಗಳು ಬಹುಸಂಖ್ಯಾತರಾಗಿದ್ದಾರೆ. ಜಗತ್ತಿನಲ್ಲಿರುವಂತಹ 120 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. ಜಗತ್ತಿನಲ್ಲಿರುವಂತ 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. ಜಗತ್ತಿನಲ್ಲಿರುವಂತ 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ತಿನಲ್ಲಿರುವಂತ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ರಾಷ್ಟ್ರ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ಅದಕ್ಕೆ ಶಂಕರಾಚಾರ್ಯರು ಒಂದು ಕಾಲದಲ್ಲಿ ದೇಶ ಸಂಘಟಿಸಬೇಕಾದ್ರೆ ಒಂದು ಸರಿಯಾದ ಮಾರ್ಗವನ್ನು ಎಳೆದುಕೊಟ್ಟಿದ್ದಾರೆ ನಮಗೆ. 4 ದಿಕ್ಕುಗಳ ಆರ್ನಾಯ ಪೀಠದ ರಚನೆಯನ್ನು ಮಾಡಿ 4 ದಿಕ್ಕುಗಳನ್ನ ಹಿಂದೂ ಸಮಾಜವನ್ನ ಸಂಘಟಿಸಿ ಈಗ ಇದೊಂದು ಅದ್ವೈತ ಸಿದ್ಧಾಂತದ ಮೇಲೆ ಇಡೀ ಹಿಂದೂ ಸಮಾಜ ಸ್ಥಾಪನೆಯಾಗಿದ್ದ ರಚನೆಯನ್ನ, ಇಡೀ ಸಂಘಟನೆಯನ್ನ ಶಂಕರಾಚಾರ್ಯರು ಮಾಡಿಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಪಾಲಿಸಿಕೊಂಡು ಹೋಗುವಂತ ಕೆಲಸ ಮಾಡಿದ್ರೆ ಸಾಕು, ಮತ್ತೇನು ಮಾಡುವ ಅವಶ್ಯಕತೆ ಇಲ್ಲ. ಧರ್ಮ ಜಾಗೃತಿ ಆಗಬೇಕಾ? ಈಗಾಗಲೇ ಪೂರ್ವಿಕರು ಹಾಕಿಕೊಟ್ಟು ಹೋಗಿರುವಂತಹ ತಳಹದಿಯನ್ನ ಭದ್ರಗೊಳಿಸಿ ಅದರ ಮೇಲೆ ನಮ್ಮ ಧರ್ಮ ಜಾಗೃತಿಯ ಪತಾಕೆಯನ್ನು ಹಾರಿಸುವುದಷ್ಟೇ ನಮ್ಮ ಜವಾಬ್ದಾರಿ. ಈಗ ಧರ್ಮ ಸಂಘಟನೆ, ಧರ್ಮ ಜಾಗೃತಿ, ಧರ್ಮ ರಕ್ಷಣೆ ಆಗ್ಬೇಕಂದ್ರೆ ಇನ್ಯಾರದ್ದು ವಿರುದ್ಧ ಕತ್ತಿಡಿದು ಹೋರಾಟ ಮಾಡುವಂತ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ನಮ್ಮ ಮನೆಗಳಲ್ಲಿ ನಾವು ಜಾಗೃತಿ. ನಾನು ಹೇಳ್ತಿರುವಂತ ಮಾತಲ್ಲ, ಸ್ವತಂತ್ರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೊಕ್ಕಡ್ ಹಿಂದೂಗಳು ನಡೆದ್ರೆ ಭಯ ಆಗೋದಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಹಾಕಿಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸುವಂತ ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ನಮ್ಮ ಧರ್ಮ ಜಾಗೃತಿ ಆಗ್ಬೇಕಾ, ನಮ್ಮ ಸಂಘಟಿತರಾಗೋಣ. ಸ್ವಾಮಿ ಸಾವಿರಾರು ವರ್ಷ ನೂರಾರು ಜನಾಂಗಗಳ ಪ್ರಯತ್ನ ಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದು ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆದಿನಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪದಲ್ಲಿ ಮಾರುಗೊಂಡು ವೇದಗಳಾಗಿ ಪರಿವರ್ತನೆಗೊಂಡು ನಮ್ಮ ರಕ್ತದ ಧಮನಿಗಳನ್ನು ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ, ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರ್ತಾ ಸಾಧು ಸಂತ ಋಷಿ ಮುನಿಗಳ ಜಗತ್ಕುರುಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತರ ಕ್ಷಾತ್ರ ದೇಶದ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂತಹ ಅಗ್ನಿ ಎಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಇಡೀ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನದ ವಿಷಕಿರಣಗಳಿಂದ ಜಗತ್ತಿನ ಪ್ರಜಸ್ಸು ನಿಂತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಇತಿಹಾಸ ಇದು, ನಮ್ಮ ಪರಿಚಯ ಇದು, ನಮ್ಮ ಪರಂಪರೆ ಇದು. ಈ ಪರಂಪರೆ ವಾರಸುದಾರಾಗಿ ನಿಂತಿರೋರು ನಾವೆಲ್ಲ. ನಮ್ಮ ಧರ್ಮದ ಸಂರಕ್ಷಣೆ ಆಗಬೇಕು. ಮನೆಗಳಲ್ಲಿ ಪಂಚ ಪರಿವರ್ತನೆ ಸೂತ್ರಗಳನ್ನು ಪಾಲಿಸೋಣ ಸಾಕು. ಆದ್ರೆ ನಮ್ಮಲ್ಲೇ ಹಿಂದೂ ಪೋಷಕರಲ್ಲಿ, ಹಿಂದೂಗಳಲ್ಲಿ ಪ್ರಶ್ನೆ, ಈ ಪಂಚ ಪರಿವರ್ತನೆ ಸೂತ್ರಗಳನ್ನು ಪಾಲಿಸಿದ ಕೂಡಲೇ ಧರ್ಮ ಜಾಗೃತಿ ಆಗ್ಬಿಡುತ್ತಾ, ದೇಶ ಜಾಗೃತಿ ಆಗ್ಬಿಡುತ್ತಾ? ಖಂಡಿತವಾಗಲೂ ಆಗುತ್ತೆ. 100 ವರ್ಷಗಳ ಹಿಂದೆ ಇದೇ ಸಂಘಟನೆ ನಿಂತ್ಕೊಂಡು 100 ವರ್ಷಗಳಲ್ಲಿ ಕಾನೂನಿನ ಅಡಿಯಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರ ಪುನಃ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಇದೇ ಸಂಘಟನೆ ನಿಂತ್ಕೊಂಡು ಮನೆಗಳಿಗೆ ಧರ್ಮನಿಷ್ಠತೆ, ದೇಶ ಜಾಗೃತಿ ಕಲ್ಪಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 78 ವರ್ಷಗಳ ಹಿಂದೆ ಇದೇ ಸಂಘಟನೆ ನಿಂತ್ಕೊಂಡು ಏಕದೇಶ ಮೇ ದೋ ಧ್ವಜ ನೈ ಚಲೆಂಗೆ, ಸಂಪೂರ್ಣ ಕಾಶ್ಮೀರವನ್ನು ಭಾರತದೊಳಗೆ ಕಾನೂನಿನಲ್ಲಿ ವಾಪಸ್ ಸ್ವೀಕರಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನ ಸಂಘ ಸಾಧಿಸಿ ನಿಂತಿದೆ. 100 ವರ್ಷಗಳಲ್ಲಿ ನಾವು ತೋರಿದಂತ ಅಷ್ಟು ಮಾರ್ಗಗಳನ್ನ ಸಾಧಿಸಿ ನಿಂತಿದ್ದೀವಿ. ಯಾಕೆ ಅಂದ್ರೆ ನನ್ನ ಮಾತಲ್ಲ, ಸ್ವತಃ ಖುದ್ದು ಗುರೂಜಿಯವರು, ಗೋಲ್ವಾಲ್ಕರ್ ಜಿಯವರು ತಮ್ಮ ಗ್ರಂಥ ಬಂಚ್ ಆಫ್ ಥಾಟ್ಸ್ ಎಂಬ ಕೃತಿನಲ್ಲಿ ಬರೆದಿರುವಂತ ಮಾತು, ಸಂಘ ಯಾವತ್ತಿದ್ರೂ 100 ವರ್ಷ ಮುಂಚಿತವಾಗಿ ಆಲೋಚನೆ ಮಾಡುವಂತ ಸಂಘ, ನಡೆಯುವಂತ ಸಂಘಟನೆ ನಮ್ಮದು. 100 ವರ್ಷದ ನಂತರ ದೇಶಕ್ಕೆ ಯಾವ ಗುರಿ ಬೇಕೋ ಆ ಗುರಿಯ ಸಾಧನೆಗೆ ಈಗ
ಎಸ್ ದೇಶಕ್ಕೋಸ್ಕರ ಏನು ಸೇವೆ ನೀಡಿದೆ ನಮಗೆ ಪ್ರಶ್ನೆ ಮಾಡುತ್ತಾರೆ. ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಮಾಡಿದ RSS, ಏಕಲಾ ವಿದ್ಯಾಲಯ ಮಠವನ್ನು ಸ್ಥಾಪನೆ ಮಾಡಿದ RSS, ವನವಾಸಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿದ RSS, ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನು ಸ್ಥಾಪನೆ ಮಾಡಿದ RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಬಜರಂಗ ದಳವನ್ನು ಸ್ಥಾಪನೆ ಮಾಡಿದ RSS, ಮಾತೃಶಕ್ತಿ ಸ್ಥಾಪನೆ ಮಾಡಿದ RSS, ಮಾತೃ ಜಾಗರಣ ಸ್ಥಾಪನೆ ಮಾಡಿದ RSS, ನ್ಯಾಯ ಜಾಗರಣವನ್ನು ಸ್ಥಾಪನೆ ಮಾಡಿದ RSS, ದುರ್ಗಾವಾಹಿನಿಯನ್ನು ಸ್ಥಾಪನೆ ಮಾಡಿದ RSS, ಹಿಂದೂ ಜಾಗರಣ ವೇದಿಕೆಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ RSS, ಬಾಲಗೋಕುಲಗಳನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕೃತ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸೇವಾ ಭಾರತಿ ಸ್ಥಾಪನೆ ಮಾಡಿದ RSS, ಸೇವಾ ಸಾಗರ ಸ್ಥಾಪನೆ ಮಾಡಿದ RSS, ಜನತಾರ ಸೇವಾ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚನ ಸ್ಥಾಪನೆ ಮಾಡಿದ RSS, ಗೋವಿಜ್ಞಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ RSS, ಸ್ವಾಮಿ ವಿವೇಕಾನಂದ ಅನುಸಂಧಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ್ದು RSS, ಬಡ್ಗಿ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಕೋರ್ತಿ ಅಂತರ್ಗತ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಿದ RSS, ವೃಕ್ಷ ಆಂದೋಲನ ಸ್ಥಾಪನೆ ಮಾಡಿದ RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8,198 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12,598 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15,522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93,332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಇಡೀ ಭಾರತ ದೇಶದಾದ್ಯಂತ 13,000 ಫಾರ್ಮಲ್ ಶಾಲೆಗಳು, 10,000 ಇನ್ಫಾರ್ಮಲ್ ಶಾಲೆಗಳ ಮೂಲಕ 30 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತದ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿ ಸ್ಥಾಪನೆ ಮಾಡುವುದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ನಮ್ಮ ದೇಶ ಕೊಡ್ತಾ ಬಂದಿರುವಂತ ಕೊಡುಗೆ ಇದು. ಇದನ್ನ ಮೀರಿದ ಕೆಲಸ ಸಂಘ ಸಂಘಟನೆ ಕಾರ್ಯಕರ್ತರು ದೇಶಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ಆದ್ರೆ ನಾವು ಯಾವತ್ತಿಗೂ ವೇಳಾಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಹೋದವರಲ್ಲ. ಕಾರಣ ನಾವು ಇವತ್ತಿಗೂ ಮಾಡ್ತಿರುವಂತ ಕೆಲಸ, ಹೇಳ್ತಿರುವಂತ ಮಾತು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ ಮಾತ್ರ. ನೀವು ಪ್ರೇರೇಪಿತರಾಗಿ ನಿಮ್ಮ ಕೈಲಾಗುವಂತ ಕೆಲಸ ದೇಶ ಧರ್ಮದ ಜಾಗೃತಿಗೋಸ್ಕರ ಮಾಡಿ. ಇಷ್ಟೇ ನಮ್ಮ ಧ್ಯೇಯೋದ್ದೇಶ. ಈ ಮಾರ್ಗ ನಮಗೆ ಸುಲಭದಲ್ಲ, ನಮಗೆ ತಿಳಿದಿದೆ. ಧರ್ಮದ ಪ್ರಚಾರಕ್ಕಾಗಿ ನಮ್ಮ ಪೂರ್ವಿಕ, ನಮ್ಮ ಹಿರಿಯರು ಸಂಘಟನೆಯಲ್ಲಿ ನಿಂತು ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ತಮ್ಮ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಯಾರಿಗೋಸ್ಕರ ಮಾಡ್ತಿರುವಂತ ಕೆಲಸ ಇದು ಸುಲಭದ ಹಾದಿಯಲ್ಲ, ಖಂಡಿತವಾಗ್ಲೂ ಅಲ್ಲ. 100 ವರ್ಷಗಳ ಕಾಲ ಭಗವಂತ ಜನ್ಮ ಗುರು ಅಂತ ಸ್ವೀಕರಿಸಿ ನಿಂತು ನಾವು ಮಾಡುವಂತ ಪ್ರಮಾಣ ಇದು. ಶ್ರುತಂ ಶೈವೇತ್ ಕಂಠಕಾರ ಕೀಡಮಾರ್ಗಂ ಸ್ವಯಂ ಸಿಕೃತಂ ನ ಸುಖಂ ಕಾರ್ಯೇತ್. ನಮ್ಗೆ ಗೊತ್ತು ಸ್ವಾಮಿ ಸುಲಭದ ಹಾದಿ ಅಲ್ಲ, ಕಷ್ಟ ನಷ್ಟಗಳಿಂದಲೇ ತುಂಬಿರುವಂತ ಹಾದಿ ಧರ್ಮ ದೇಶದ ಕಾರ್ಯದ ಹಾದಿ. ಆದ್ರೆ ಇತಿಹಾಸ ದೃಷ್ಟಿನಲ್ಲಿ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ ನಂತರ ಈ ಹಾದಿನ ನಾವು ಸ್ವೀಕರಿಸಿದ್ದೀವಿ. ಯಾಕೆ? ಒಂದು ಕನಸಿನ ಸಾಕಾರ. ಸಂಘ ಪ್ರಾರ್ಥನೆ ಕೊನೆ ಸಾಲುಗಳು: ಪರಂ ವೈಭವಂ ನೇತುಮೇತ ಸ್ವರಾಷ್ಟ್ರಂ ಸಮರ್ಥ ಭವತ್ವ ಶಾತಿಯ ಪುರುಷಂ. ತಾಯಿ ಭಾರತಿಯನ್ನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೆ ನಮ್ಮೆಲ್ಲರ ಅಂತಿಮ ಕನಸು. ಆ ಒಂದು ಅಂತಿಮ ಕನಸಿನ ಸಾಕಾರಕ್ಕೋಸ್ಕರ ದುಡಿದಿರುವಂತ ಕಾರ್ಯ ಇದು. ಆ ಒಂದು ಅಂತಿಮ ಕನಸಿನ ಸಾಕಾರ, ಆ ಸಾಕಾರಕ್ಕೋಸ್ಕರ, ಆ ಕಾರ್ಯದ ಸಮರ್ಪಣೆಗೋಸ್ಕರ ನಮ್ಮ ಕೈಲಾಗುವಂತ ಸೇವೆ ದೇಶಕ್ಕೆ ಸಲ್ಲಿಸೋಣ. ಪರಶುರಾಮರು ಕೊಟ್ಟಿರುವಂತ ಕಾರ್ಯದ ಹಾದಿ: ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನು ಇದಂ ಬ್ರಹ್ಮಮಿದಂ ಕ್ಷಾತ್ರಂ ಶಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಪಾದಪಿ ಶರಾದಪಿ. ಯಾವ ರೀತಿ ಬಂದರೂ ರಾಷ್ಟ್ರ ಪರಂಪರೆ ರಕ್ಷಣೆಗೆ ನಾವು ಸಿದ್ಧರಾಗಿರೋಣ. ಈ ಮಾತಿನ ಜೀವಂತ ಸಾಕ್ಷಿಗೊಳಿಸೋದು ನಮ್ಮ ಜವಾಬ್ದಾರಿ. ನಮ್ಮ ಮೇಲಾಗುವಂತ ದಾಳಿ ವೈಚಾರಿಕ ದಾಳಿ. ನಮ್ಮ ಮೇಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನೆ ಮಕ್ಕಳ ಮೇಲಾಗುತ್ತೆ. ಇವತ್ತು ಧಾರ್ಮಿಕ ಸಭೆ ಆಯೋಜನೆ ಮಾಡಿದ್ದೀವಿ, ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಿದೆ. ಯಾರಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದೀರಲ್ಲ 6 ವರ್ಷದ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆಗೋಸ್ಕರ ನಡೆಸ್ತಿರುವಂತ ಧರ್ಮದ ಕಾರ್ಯ ಇದು. ಆ ತಲೆಮಾರು ಜಾಗೃತವಾಗಬೇಕು, ಆ ಪೀಳಿಗೆವರೆಗೂ ಧರ್ಮ ಜಾಗೃತಿ ಹಸ್ತಾಂತರಿಸಿ ಹೋಗಬೇಕು ನಾವು ಅಂತ. ವೈಚಾರಿಕ ದಾಳಿ ಆದ್ರೆ ಆಗೋದು ಆ ವಯಸ್ಸಿನ ಮಕ್ಕಳ ಮೇಲೆ. ಯಾವ ಮಟ್ಟದ ವೈಚಾರಿಕ ದಾಳಿ ಆಗುತ್ತೆ ಅಂದ್ರೆ, ನಮ್ಮ ಬೆಂಗಳೂರಿನಂತ ನಗರಗಳಲ್ಲಿ ನನ್ನ ತಂದೆ ಹೇಳಿದಂತ ಅವರ ಅನುಭವದ ಮಾತು. ನಮ್ಮಪ್ಪ ಬೆಂಗಳೂರಿನಲ್ಲಿ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು: ಬೆಂಗಳೂರಿನಲ್ಲಿ ಕಾಲೇಜ್ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಇಳಿದು ಕಾಲೇಜ್ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಆಡಿಸ್ಕೊಂಡು ಆನಂತರ ಕಾಲೇಜ್ ಕ್ಯಾಂಪಸ್ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ? ನಮ್ಮ ಮನೆ ಹಿಂದೂ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ.
ನಮ್ಮ ಮನೆ ಮಕ್ಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫಿರಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ಆ ಮಕ್ಕಳ ಮೇಲೆ ವೈಚಾರಿಕ ದಾಳಿ ಆಗುತ್ತೆ. ತಪ್ಪು ನಮ್ಮ ಮನೆ ಮಕ್ಕಳದ್ದು ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಟ್ಕೊಳ್ಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಮಕ್ಕಳಿಗೆ ವಿಶೇಷತೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭನ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಗೆ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭನ ಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭನ ಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿ. ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಡಬೇಕಂತ ಹಿರಿಯರು ಹಾಕಿಕೊಟ್ಟದ ಪದ್ಧತಿ, ಪರಂಪರೆ. ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಖಂಡಿತವಾಗಿ ಹಣೆಗೆ ಧಾರ್ಮಿಕ ಸಂಕೇತ ಧಾರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. कविಗಳು ಹೇಳ್ತಾರಲ್ಲ, ये है देखो राजपूताना नाज़ी से तलवारों पे, इसने अपने जीवन काटा पर जीती कटारों पे, कूद पड़ी थी या हजारों पद्मिनी अंगारों पे, इस मिट्टी का कण कण घेरा कुर्बानी की गाथा, इस मिट्टी से तिलक करो ये धरती है बलिदानों की. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲೆಬೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ಉತ್ತರಾಧಿಕಾರಿ ವಾರಸುದಾರನಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಿನಲ್ಲಿ ಜೀವಂತ ಇದ್ದೀನಿ ಅಂತ ಮನುಕುಲದ ಮುಂದೆ ಸಾರಿ ಸಾರಿ ಹೇಳಿಕೊಳ್ಳಿಕ್ಕಿರುವಂತ ಒಂದು ಜೀವಂತಿಕೆ ಸ್ವಾಭಿಮಾನ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರ್ಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪನೆ ಮಾಡಿ ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಜೀವಂತ ಇಡ್ಲಿಲ್ಲ, ಇನ್ಯಾರು ಜೀವಂತ ಇಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗೆ ನಾನು ಬಂದು ಭಾಗವಹಿಸಲಿಲ್ಲ, ಇನ್ಯಾರು ಬಂದು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕಾರ್ಯಕ್ಕೆ ನಾನು ಶ್ರಮ ಹಾಕಲಿಲ್ಲ, ಇನ್ಯಾರು ಶ್ರಮ ಹಾಕ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿತ್ತಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರ್ಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ವಿರುದ್ಧವಾಗಿ ಪ್ರಶ್ನೆಗಳು ಎದ್ದಾಗ ಸಮರ್ಥವಾಗಿ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗ್ಲಿಲ್ಲ, ಇನ್ಯಾರು ಸಮರ್ಥರಾಗಿ ಎದ್ದು ನಿಲ್ತಾರೆ? ನಮ್ಮ ಪರಂಪರೆಯಲ್ಲಿ ಪ್ರಶ್ನೆ ಮಾಡ್ತಾರೆ, ನಮ್ಮ ಮಕ್ಕಳ ಮೇಲೆ ವೈಚಾರಿಕ ದಾಳಿಗಳಾಗ್ತವೆ. ನೀವು ಗಣೇಶನ ಪೂಜೆ ಮಾಡ್ತೀರಾ, ನೀವು ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತನನ್ನು ಪೂಜಿಸ್ತೀರಾ, ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಹೇಳ್ತೀರಾ, ಶ್ರೀರಾಮಚಂದ್ರ ಇಲ್ಲಿ ಹುಟ್ಟಿದ್ರು ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ, ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ. ಶ್ರೀರಾಮಚಂದ್ರ ಇಲ್ಲೇ ಹುಟ್ಟಿರೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ? ಆ ಕ್ವಶನ್ ಶಾಸ್ತ್ರದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಜ್ಮೆಂಟ್ ಆಫ್ ಶ್ರೀರಾಮ್ ಜನ್ಮಭೂಮಿ ಕೇಸ್, ವಾಟ್ ಗಿವ್ಸ್ us a guarantee that this same question might not come to our doorsteps in the future days? ಸ್ವಾಮಿ ಕೋರ್ಟ್ ನಲ್ಲಿ ಮಾಡಿದ್ರೆ ಪ್ರಶ್ನೆ ಮುಂದೆ ದಿನ ನಮ್ಮನೆ ಬಾಗೋರ್ಗೂ ಬರೋದಿಲ್ಲ ಅಂತ ನಮ್ಮ ಹತ್ರ ಏನು ಗ್ಯಾರಂಟಿ? ಓಪನ್ ಪಬ್ಲಿಕ್ ಡೊಮೈನ್ ನಲ್ಲಿ ಇಡೀ ರಾಮ ಜನ್ಮಭೂಮಿಯ ಕೋರ್ಟ್ ಹಿಯರಿಂಗ್ ಸಿಗ್ತಾವಲ್ಲ ನಮಗೆ. ಪ್ರಶ್ನೆ ಮುಂದೆ ನಮ್ಮನೆ ಬಾಗಿಲಿಗೆ ಬಂದಾಗ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ನಮ್ಮ ಮನೆ ಮಕ್ಕಳಲ್ಲಿ ನಾವು ತುಂಬಿಸಿರ್ಬೇಕಂದ್ರೆ ಒಂದೊಂದು ಹಿಂದೂ ಧರ್ಮದ ಮಗು ಎದೆಬ್ಬಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿನ ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿ
ಒಂದೊಂದು ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡೋಣ. ನಮ್ಮ ಕೈಲಾಗುವಂತ ಕೆಲಸ. ನಿಮಗೆ ಮಾತಾಡ್ಲಿಕ್ಕಾಗತ್ತ ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ಹಾಡ್ಲಿಕ್ಕಾಗತ್ತ ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಕ್ತಿ ಗೀತೆಗಳನ್ನು ಹಾಡಿ, ಶ್ಲೋಕ ಮಂತ್ರ ಭಜನೆಗಳನ್ನ ಹೇಳಿ ಧರ್ಮ ಜಾಗೃತಿ ಮೂಡಿಸಿ. ಬರಲಿಕ್ಕಾಗತ್ತ ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗತ್ತ ಬನ್ನಿ ಧಾರ್ಮಿಕ ಸಭೆಯಲ್ಲಿ ಕೂರಿ ಇಲ್ಲಿ ಕೂತು ಧರ್ಮ ಜಾಗೃತಿಯನ್ನು ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗತ್ತ ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಧರ್ಮದ ಕೆಲಸಕ್ಕೆ ಶ್ರಮವನ್ನು ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗತ್ತ ಊರಿನ ದೇವಸ್ಥಾನ ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಜೈಕಾರ ದೇಶ ಧರ್ಮದ ಪರವಾಗಿ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಧರ್ಮ ಜಾಗೃತಿ ತಾನೇ ಆಗುತ್ತೆ. ಆ ಜವಾಬ್ದಾರಿ ನಾವೆಲ್ಲ ಹಿಂದೂ ಬಾಂಧವರು ಸಂಘಟಿತರಾಗಿ ಪಾಲಿಸೋಣ. ಧರ್ಮ ದೇಶ ಜಾಗೃತಿಗೆ ನಮ್ಮ ಕೈಲಾಗುವಂತ ಸೇವೆಯನ್ನ ಕೊಡುಗೆಯಾಗಿ ನೀಡೋಣ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ, ನಂಗೆ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಮಿತಿಯ ಸಂಘಟನೆ ಎಲ್ಲ ಹಿರಿಯರಿಗೆ, ಗ್ರಾಮದ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡ್ಬೇಕಂದ್ರೆ ವಾರಗಟ್ಲೆ ತಿಂಗಳಗಟ್ಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಅವ್ರಿಗೇನ್ ಮನೇಲಿ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ 12 ಬೆಳಗಿನ ಜಾವ 2, 6 ಗಂಟೆವರೆಗೂ ಊರು ತುಂಬಾ ಕೇಸರಿ ತೋರಣ, ಬಂಟಿಂಗ್ಸ್, ಬ್ಯಾನರ್ಗಳನ್ನು ಕಟ್ಕೊಂಡು ನಿಂತಿರ್ತಾರೆ. ತಮ್ಮ ಮನೆಯಲ್ಲಿ 1000 ಸಮಸ್ಯೆ ಬಂದ್ರು ಕೂಡ ಇನ್ನೊಬ್ಬರ ಮನೆ ಮುಂದೆ ನಿಲ್ಲಿಕ್ ಹೋಗಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಿಂದರು. ಸ್ವಾಭಿಮಾನ ಅಂತದ್ದು. ಆದ್ರೆ ಧರ್ಮದ ಸಭೆ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆಗಳ ಮುಂದೆ ಬಂದು ನಿಂತು ಕೇಳಿರ್ತಾರೆ, ಅಣ್ಣ ಧರ್ಮದ ಕೆಲಸ ಮಾಡ್ತಿದ್ದೀವಿ, ನಿಮ್ ಕೈಲಾಗುವಂತ ಸಹಕಾರ ಮಾಡಿ. ನೀವು ಏನ ಮಾಡ್ಲಿಕ್ಕಾಗಿಲ್ಲ ಪರವಾಗಿಲ್ಲ, ಕಾರ್ಯಕ್ರಮದಲ್ಲಿ ಬಂದು ಕೂರಿ ಸಾಕು, ಮನೆ ಮಕ್ಕಳ ಸಂಸ್ಕಾರ ತುಂಬಿಸಿ ಧರ್ಮ ಜಾಗೃತಿ ಮನಲ್ಲಿ ಮೂಡಿಸಿ ಅಂತ ಬಂದು ಕೇಳ್ಕೊಂಡಿರ್ತಾರ ಮನೆಗಳ ಹತ್ರ. ಅಷ್ಟು ಕೆಲಸ ಮಾಡುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿರ್ತಾರೆ. ಆ ನಿಸ್ವಾರ್ಥದ ಕೆಲಸದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಾಕಿಕೊಟ್ಟಂತ ಆದರ್ಶ ಅದು ನಮಗೆ. ಈ ಧರ್ಮದ ಕೆಲಸಕ್ಕೆ, ಈ ದೇಶದ ಕಾರ್ಯಕ್ಕೆ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜ್ ಎದ್ದು ಬಂದ್ರು. ಕವಿಗಳು ಹೇಳುವಂತ ಮಾತು, ಇಂದ್ರಜಿಮಿ ಜಂಬಪರ ಬಾಡವಸು ವಂಬಪರ ರಾವಣ ಸದಂಬಪರ ರಘುಕುಲ ರಾಜ ಹೇ ಬೈನಬಾನಿ ಬಾಹಪರ ಶಂಬರತಿ ರಾಹಪರ ಜೋಶಾಸ್ತ್ರ ಭಾಪರ ರಾಮ್ ದ್ವಿಜರಾಜ ಹೇ ದಾವಾ ಧೃಣದಂಡು ಪರ ಚೀತಾ ಮುರುಜಂಡು ಪರ ಭೂಷಣ ತುಂಡು ಪರ ಜೈಸೆ ಮೃಗರಾಜ ಹೇ ತೇಜಿತ ಮಾಂಶ ಪರ ಕಾನಜೀನ ಕಂಚ ಪರ ತ್ಯೋಮಲೆಚ್ಚ ವಂಶ ಪರ ಶೇರ್ ಶಿವರಾಜ ಅಂತ ಕವಿಗಳು ಬರೆದು ವರ್ಣಿಸ್ತಾರಲ್ಲ. ಆ ರೀತಿ ಧರ್ಮದ ಸಂರಕ್ಷಣೆಗೋಸ್ಕರ ಆ ಶಿವನೇರಿ ಕೋಟೆಗಳ ಶಿವಾಂಶ ಸಮುದ್ರಾಗಿ ಬಂದಂತ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ದು ಸಂಘಟನೆ ಕಾರ್ಯ. ಆ ಸಂಘಟನೆ ಕಾರ್ಯದಿಂದ ಎದ್ದು ಬಂದಂತ ವೀರರು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆಯನ್ನು ಮಾಡುದು. ಆ ರೀತಿ ಸಂಘಟನೆ ಕಾರ್ಯವನ್ನು ನಮ್ಮ ಕಾರ್ಯಕರ್ತ ಅಣ್ಣಂದರು ಮಾಡ್ತಿದ್ದಾರೆ. ಅಂದು ಛತ್ರಪತಿ ಶಿವಾಜಿ ಮಹಾರಾಜರು ಸಂಘಟನೆ ಮಾಡಿದಂತ ಸೇನೆ 25 kg ಖಡ್ಗವನ್ನು ಹೊತ್ತು ಹೋರಾಟ ಮಾಡ್ತಿದ್ದಂತವರು ಏಸಾಜಿ. 200 ಜನ ಹಿಂದೂ ವೀರನ್ನ ಕರ್ಕೊಂಡೋಗಿ 30,000 ಜನ ಮೊಘಲ್ ಸೇನೆಯನ್ನು ಸಂಹಾರ ಮಾಡಿ ಬರ್ತಿದ್ದಂತವರು ರಾಮ್ಜಿ. 3,000 ಜನ ಮೊಘಲರ ಸೇನೆ ವಿರುದ್ಧ ಏಕಾಂಗಿಯಾಗಿ ನಿಂತು ಹೋರಾಟ ಮಾಡ್ತಿದ್ದಂತವರು ಬಾಸಿ. ಮೊಘಲರ ಮನೆಯೊಳಗೆ ಕೂತ್ಕೊಂಡು ಗೋಳಾಚರಣೆಯನ್ನು ಮಾಡ್ತಿದ್ದಂತವರು ಬಹಿರ್ಜಿ. ಮೊಘಲರ ಸಾಮ್ರಾಜ್ಯಕ್ಕೆ ನುಗ್ಗಿ ಸಮರ್ಪಣಾಕಿಯನ್ನು ಏರಿಸಿ ಬರ್ತಿದ್ದಂತವರು ಧನಾಜಿ. ಒಂದು ಕೈ ಕತ್ತರಿಸಿ ಹೋದರೂ ಯುದ್ಧ ನಿಲ್ಲಿಸದೆ ಸತ್ತ ನಂತರ ಯುದ್ಧವನ್ನು ಗೆದ್ದಂತವರು ತಾನಾಜಿ. ಅಫ್ಜಲ್ ಖಾನ್ ಕತ್ತರಿಸಿ ತರ್ತಿದ್ದಂತವರು ಶಂಭಾಜಿ ಕಾವ್ಜಿ. ಸಿಂಹದ ಜೊತೆ ಸೆಣಸಾಡಿ ಗೆದ್ದು ಬರ್ತಿದ್ದಂತವರು ಶಂಭಾಜಿ. ಇವರೆಲ್ಲರನ್ನು ಸೇರಿಸಿಕೊಂಡು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆ ಕನಸನ್ನು ನನಸಾಗಿಸಿದಂತವರು ಛತ್ರಪತಿ ಶಿವಾಜಿ. ಶಿವಾಜಿ ಮಹಾರಾಜರು ಹಾಕಿಕೊಟ್ಟಂತ ಆದರ್ಶ ನಮಗೂ ಅಣ್ಣ ಅವ್ರು ಕೊಟ್ಟಂತ ಚೀಟಿ. ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿ ಅಂತ ಸಮಯದ ಮುಂಚೆ ಹೇಳಿದ್ರೆ ನಾನು ಹೇಳ್ತಿದ್ದೆ. ಆದ್ರೆ ಶಿವಾಜಿ ಮಹಾರಾಜರು ಕೊಟ್ಟಂತ ಆದರ್ಶವನ್ನ ಇವತ್ತು ನಮ್ಮ ಕಾರ್ಯಕರ್ತ ಅಣ್ಣಂದಿರು ಸಾಕಾರಗೊಳಿಸುತ್ತಿದ್ದಾರೆ. ಅದೇ ಸಂಘಟನೆಯನ್ನು ದೇಶದಲ್ಲಿ ತರುತ್ತಿದ್ದಾರೆ. ನಮ್ಮೆಲ್ಲರನ್ನು ಸಂಘಟಿಸಿ ಮತ್ತೊಮ್ಮೆ ಧರ್ಮ ಜಾಗೃತಿಗೋಸ್ಕರ ಶ್ರಮಿಸುತ್ತಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜರು ಶಾರದಾ ಮಾತೆಯನ್ನು ಆಡಿಸಿರುವಂತೆ ಹೇಳಿಸಿರುವಂತೆ 2 ಮಾತನ್ನು ಕೇಳಿಸ್ಕೊಂಡಂತ ಪೂಜ್ಯನೀರೇ ಆಡಿಸಿದಂತ ಮಾತುಗಳನ್ನು ಪೂಜ್ಯನೀರದೇ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ, ಮಹಾಸನ್ನಿಧಾನಗಳವರಲ್ಲಿ ನೆರೆದಿರುವಂತ ಎಲ್ಲ ದೇಶಭಕ್ತ ಬಾಂಧವರಲ್ಲಿ ತಾವು ಬರೋದಷ್ಟಲ್ಲದೆ ಮನೆ ಮಕ್ಕಳನ್ನ ಕರ್ಕೊಂಡು ಕುಟುಂಬ ಸಮೇತರಾಗಿ ವಿಶೇಷತಃ ರಾಮ ಸೇನೆಯನ್ನೇ ತಂದಿಟ್ಟಿರುವಂತ ನೆಚ್ಚಿನ ತಾಯಿನಲ್ಲಿ ಶತಶತಮಾನಗಳನ್ನು ಸಲ್ಲಿಸ್ತಾ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣಿಯಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೂ ಜೈಕಾರ ಹಾಕ್ಬಿಡೋಣ. ದಯವಿಟ್ಟು ಹಿಂದೆ ಮುಂದೆ ಇರುವಂತಹ ಸಮಸ್ತ ಹಿಂದೂ ಬಾಂಧವರು ದಯವಿಟ್ಟು ನಿಮ್ಮ 2 ಕೈಗಳನ್ನು ಗಾಳಿಯಲ್ಲಿ ತೂರ್ತಾ ಉಚ್ಚಕಟ್ಟಿನಿಂದ ಭಾರತ ಮಾತೆಯ ಜೊತೆ ಜೈಘೋಷ ಹಾಕಿ